ಇವತ್ತಿನ ವಿಡಿಯೋ ಬಿಗಿನರ್ಸ್ಗಳಿಗೆ ಲೋಟಸ್ ಮತ್ತು ವಾಟರ್ ಲಿಲ್ಲಿ ವ್ಯತ್ಯಾಸದ ಬಗ್ಗೆ. ತುಂಬಾ ಮಂದಿ ಕೋಮಳೆ ಅಥವಾ ನೈದಿಲೆಯನ್ನು ಕೂಡ ತಾವರೆ ಅಂತ ತಿಳ್ಕೊತಾರೆ. ಆದರೆ ಅವೆರಡೂ ಗಿಡಕ್ಕೆ ಮತ್ತು ಹೂವಿಗೆ ತುಂಬಾ ವ್ಯತ್ಯಾಸ ಇದೆ. ತಾವರೆ ಹೂ ಎತ್ತರಕ್ಕೆ ಬೆಳೆದು ಅರಳುತ್ತೆ ಮತ್ತು ಒಮ್ಮೆ ಅರಳಿದ ಹೂ 3-4 ದಿನಗಳವರೆಗೆ ಮುದುಡೋದಿಲ್ಲ. ಕೆಲವು ಹೂ 1 ವಾರದವರೆಗೂ ಇದ್ದು ನಂತರ ದಳಗಳು ಉದುರಿ ಹೋಗುತ್ತೆ. ತಾವರೆ ಸೀಸನಲ್ ಹೂ. ನವೆಂಬರ್ ನಂತರ ಬೇಸಿಗೆವರೆಗೂ ಡಾರ್ಮೆನ್ಸಿ ಪೀರಿಯಡ್, ಅಂದ್ರೆ ಹೂ ಬಿಡಲ್ಲ. ಇದರ ಗಿಡ ಬೆಳೆಯುತ್ತಾ ಹೋದಂತೆ ನೀರಿನ ಮಟ್ಟದ ಮೇಲೆ ನಿಲ್ಲುತ್ತೆ. ಕೆಸುವಿನ ಎಲೆಯಂತೆ ನೀರು ಬಿದ್ದಾಗ ಒದ್ದೆ ಆಗದೆ ಇರುವುದೇ ತಾವರೆ ಎಲೆಯ ವಿಶೇಷತೆ. ವಾಟರ್ ಲಿಲ್ಲಿ ಚಿಕ್ಕ ಹೂ ಮತ್ತು ಬೆಳಿಗ್ಗೆ ಅರಳಿದರೆ ಸಂಜೆಗೆ ಮುದುಡುತ್ತೆ. ಹೀಗೆ ಒಂದು ಮಗು 3 ದಿನ ಅರಳುತ್ತೆ. ಟ್ರಾಪಿಕಲ್ ವಾಟರ್ ಲಿಲ್ಲಿ ಸಾಧಾರಣ ಎಲ್ಲಾ ಕಾಲದಲ್ಲೂ ಹೂ ಬಿಡುತ್ತೆ. ಇದರ ಎಲೆ ನೀರಿನ ಮಟ್ಟಕ್ಕಷ್ಟೇ ಬೆಳೆಯುತ್ತೆ ಮತ್ತು ಎಲೆಯಲ್ಲಿ ಒಂದು ಕಟ್ ಇರುತ್ತೆ. ನೀರು ಬಿದ್ದಾಗ ಹೀಗೆ ಒದ್ದೆ ಆಗುತ್ತೆ ನೋಡಿ. ಇದರಲ್ಲಿ ನಾವು ವ್ಯತ್ಯಾಸ ಕಂಡುಹಿಡಿಯಬಹುದು. ನೀವು ಬಿಗಿನರ್ ಆಗಿದ್ರೆ ನಾನು ಸಜೆಸ್ಟ್ ಮಾಡೋದು ಮೊದಲು ಬೇಸಿಕ್ ವೆರೈಟಿ ಟ್ರಾಪಿಕಲ್ ವಾಟರ್ ಲಿಲ್ಲೀಸ್ಗಳನ್ನು ಖರೀದಿಸಿ. ಸುಲಭವಾಗಿ ಬೆಳೆಯುವಂಥ ಜಲಸಸ್ಯ, ತುಂಬಾ ಹೂ ಕೊಡುತ್ತವೆ, ಹಾಗೆ ಆರೈಕೆಯೂ ಬಹಳ ಕಮ್ಮಿ.